ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ ಎಷ್ಟೊಂದು ಸುಂದರ. ಬನ್ನಿ ಬನ್ನಿ ಬನ್ನಿ, ನಮ್ಮನೆ ದಸರಾ ಎಷ್ಟೊಂದು ಸುಂದರ, ಚೆಲ್ಲುವುದು ನಗೆಯ ಸಂತೋಷ. ನಮ್ಮನೆ ದಸರಾ ಹಾಗಂದ್ರೆ ಆನೆ ಅಂಬಾರಿ ಇರುತ್ತೆ ಅಜ್ಜಿ. ಹೂ ಕಣೋ ಇರುತ್ತೆ, ನೀನೇ ಇಲ್ವಾ ಅಂಬಾರಿ? ನೀನೇ ಆನೆ. ಹೋತಿ ಅಜ್ಜಿ ನೋಡಿ ಅಜ್ಜಿ. ಎಷ್ಟು ಬೆಳೆದ್ರು ನಿಮ್ ಹುಡುಗಾಟಕ್ಕೆ ಮಾತ್ರ ಹೋಗ್ಲಿಲ್ಲ. ಹಬ್ಬದ ದಿನ ಅಲ್ವಮ್ಮ, ಖುಷಿಯಾಗಿರ್ಲಿ ಬಿಡಿ. ಸಾಕ್ಷಿ, ಇವಾಗ ಏನ್ ಪ್ರೋಗ್ರಾಮು? ವಿಜಯದಶಮಿ ದಿನ ನಮ್ಮನ್ನೆಲ್ಲ ಈ ಫಾರ್ಮ್ ಹೌಸ್ಗೆ ಯಾಕೆ ಕರ್ಕೊಂಡ್ ಬಂದಿದ್ಯಾ? ನಂಗೆ ಮೊದಲೇ ಆಕ್ಸಿಡೆಂಟ್ ಆಗಿ ಪೆಟ್ಟಾಗಿದೆ. ಈ ಕೋತಿನೇ ಫೋರ್ಸ್ ಮಾಡಿ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು. ನೋಡ್ತಾ ಇರಿ, ಈಗ ನೀವೆಲ್ರೂ ಗೊಣಕೊಂಡ್ ಬಂದಿದ್ದೀರಾ. ನಾನ್ ಅರೇಂಜ್ ಮಾಡಿರೋ ವಿಜಯದಶಮಿ ವೈಭವ ನೋಡಿದ್ರೆ ನೀವೆಲ್ರೂ ಸುಸ್ತಾಗ್ಬಿಡ್ತೀರಾ. ಮಾ, ನನಗಂತೂ ಕಾರಲ್ಲಿ ಕೂತೆ ಸುಸ್ತಾಗೋಗಿದೆ. ಅಯ್ಯಯ್ಯೋ, ಹಾಗೆಲ್ಲ ಹೇಳಿದ್ರೆ ಹೇಗೆ? ನೀವು ಯಾವ ಸೀರೆ ಉಟ್ಕೊಂಡಿದೀರಿ ಅಂತ ನೋಡೋದಕ್ಕೆ ಎಷ್ಟು ಜನ ಕಾಯ್ತಿದಾರೆ ಗೊತ್ತಾ? ಸಾಕ್ಷಿ, ಇದು ಸ್ವಲ್ಪ ಜಾಸ್ತಿ ಆಯ್ತು. ಹೊತ್ತೊತ್ತಿಗೆ ಹೊಟ್ಟೆಗೆ ಸ್ವಲ್ಪ ಹಾಕ್ತೀಯ ತಾನೆ? ಅಫ್ಕೋರ್ಸ್ ಡ್ಯಾಡ್, ಎಲ್ಲ ಅರೇಂಜ್ ಮಾಡಿದೀನಿ. ಇವತ್ತೇನಿದ್ರು ಹೊಟ್ಟೆ ತುಂಬಾ ಊಟ ಮಾಡೋದು, ಹಾಡೋದು, ಕುಣಿಯೋದು. ನನ್ನನ್ ಮಾತ್ರ ಅಡ್ಗೆ ಕರಿಬೇಡ ತಾಯಿ, ನನಗ್ ಮಂಡಿ ನೋವಾಗ ಸುಸ್ತಾಗಿದೆ. ಅಡಿಗೆ ಕೆಲಸ ನಾನ್ ಮಾಡ್ತೀನಿ. ಇವತ್ ಸ್ಪೆಷಲ್ ಮೆನು ಸರ್ಗಿಷ್ಟ ಆಗಿರೋ ಹೆಸರು ಬೇಳೆ ಪಾಯಸ. ಬೇಡ, ಅಡ್ಗೆ ಮಾಡಕ್ಕೆ ಅಂತ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಗೆಸ್ಟಾ? ಗೆಸ್ಟ್ಗೆಲ್ಲ ಅಡಿಗೆ ಮಾಡಿಸ್ತೀಯ ಸಾಕ್ಷಿ? ಹೌದು. ಯಾರದು? ಸರ್ಪ್ರೈಸ್. ನೀನ್ ಸರ್ಪ್ರೈಸ್ ಅಂದ್ಬಿಟ್ಟು ನಮ್ಗೆಲ್ಲ ಶಾಕ್ ಕೊಡ್ಬೇಡ ಅಮ್ಮ. ವೇಟ್, ಎಲ್ಲ ಸರ್ಪ್ರೈಸು ನಿನಗೋಸ್ಕರ, ಡ್ಯಾಡಿಗೋಸ್ಕರ. ಬನ್ನಿ 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 ಬನ್ನಿ. ಮೇಡಮ್, ಮಧ್ಯಾಹ್ನಕ್ಕೆ 2 ತರ ಪಲ್ಯ, ಸಾರು, ಸಾಂಬಾರು, ಒಂದ್ ಪಾಯಸ, ಇಷ್ಟ ಮಾಡಿದ್ರೆ ಸಾಕಲ್ವಾ? ಸಾಕು, ಮಾಡು. ನೀವ್ ಅಡ್ಗೆ ಮಾಡೋದ್ ಬೇಡ ಅಂತ ಹೇಳಿಲ್ವಾ? ಇವತ್ತು ಕಿಚನ್ಗೆ ಯಾರಿಗೂ ಎಂಟ್ರಿ ಇಲ್ಲ. ನಾನ್ ಅಡ್ಗೆ ಮಾಡಿದ್ರೆ ಇನ್ಯಾರು ಅಡ್ಗೆ ಮಾಡ್ತಾರೆ? ಅದನ್ನ ಮಾಡಕ್ಕೆ ಅಂತಾನೆ ಬರ್ತಾ ಇದಾರೆ ಅಂತ ಹೇಳಿದ್ನಲ್ಲ. ಅಡ್ಗೆ ಮಾಡಕ್ ಅಡ್ಗೆಯವ್ರು ಬರ್ತೀಯಾರಾ? ಅಯ್ಯೋ, ಇವತ್ತು ಅಡ್ಗೆ ಮಾಡಕ್ ಬರ್ತಿರೋರ್ ಕೈ ರುಚಿ ನೀವ್ ತಿಂದ್ರೆ ಇನ್ನು 20 ವರ್ಷ ಮರೆಯಲ್ಲ. ಅರ್ಪಿತಾ ಆಂಟಿ, ಇವತ್ತು ದಸರಾ ಅಲ್ವಾ? ಹೋಗಿ ನೀವು ರೆಸ್ಟ್ ಮಾಡಿ, ಹೋಗಿ. ನೀನು ಚಿಕ್ಕೋಳು, ನನ್ಗೆ ಬುದ್ಧಿ ಹೇಳಕ್ ಬರ್ಬೇಡ. ಮೇಡಮ್, ನೀವಾದ್ರೂ ಹೇಳಿ. ಹೋಗ್ಲಿ ಬಿಡೆ, ಅವಳೇನೋ ಪ್ಲಾನ್ ಮಾಡ್ಕೊಂಡಿರ್ತಲ್ ಮಾಡ್ತಾಳೆ. ಹೋಗಿ ನಿನ್ ರೆಸ್ಟ್ ತಗೋ, ಹೋಗು. ಅಮ್ಮ, ಎಲ್ಲೋಗ್ತಿದೀವಮ್ಮ? ದಸರಾ ಹಬ್ಬ ಅಲ್ವಾ, ನನ್ನ ಫ್ರೆಂಡ್ ಒಬ್ರು ಅವ್ರ ಮನೆಗೆ ಇನ್ವೈಟ್ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಎಲ್ಲೋ ನಿರಂಜನ್? ಏ ಆದಿ, ನಾನ್ ಕಣೋ ನಿರೋಷ. ಗೊತ್ತು, ಹೇಳೋ ನಿರಂಜನ್. ನಿಮ್ಮಮ್ಮ ಪಕ್ಕದಲ್ಲಿದ್ದಾರಾ? ಹ್ಞೂ ಮಗ. ಮೈಸೂರ್ಗೆ ದಸರಾ ನೋಡಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೋ ಹೋದೆ ನೀನು? ಏನ್ ಕೇಳ್ತೀಯ ಮಗ? ಈ ಕುದುರೆಗೆ ಕಡಿವಾಣ ಹಾಕೊಂಡು ಕರ್ಕೊಂಡು ಹೋಗ್ತಾರಲ್ಲ, ಕರ್ಕೊಂಡು ಹೋಗ್ತಾರ ನಮ್ಮಮ್ಮ. ನಿನಗ್ ತೋರ್ಸೋಣ ಅಂತ ಪಾರ್ಲರ್ ಆಂಟಿ ಹೆಲ್ಪ್ ತಗೊಂಡು ಸೀರೆ ಉಟ್ಕೊಂಡು ನಿಮ್ ಮನೆ ಹತ್ರ ಬಂದ್ರೆ ನೀನೇ ಇಲ್ಲ. ಸಾರಿ ಮಗ, ನಾ ಇಲ್ಲಿ ಪ್ರೋಗ್ರಾಮ್ ಬೇಗ ಮುಗಿಸ್ಕೊಂಡು ಬೇಗ ಬರ್ತೀನಿ, ಸರಿನಾ? ಓಕೆ, ಬಾಯ್. ಏನಮ್ಮ ನೀನು ನಮ್ಮ ಮೈಸೂರಿಗೆ ಹೋಗಿ ಲೈವ್ ಆಗಿ ದಸರಾ ನೋಡೋಣ ಅಂತಿದ್ರೆ ನಾ ಬರಲ್ಲ ಅಂತ ಕರ್ಕೊಂಬಂದೆ. ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಮಿಸ್ ಮಾಡ್ಕೋತಾರೆ ಗೊತ್ತಾ? ಫ್ರೆಂಡ್ಸ್ ಮಿಸ್ ಮಾಡ್ಕೋತಾ ಇದ್ದಾರೋ ಅಥವಾ ಗರ್ಲ್ ಫ್ರೆಂಡ್ ಮಿಸ್ ಮಾಡ್ಕೋತಾ ಇದ್ದಾರೋ ಅದು ಗೊತ್ತಾಗೋಯ್ತಾ? ಹೌದು, ನಿರೋಷನ್ ಜೊತೆ ಮೈಸೂರಿಗೆ ಹೋಗಿ ಲೈವ್ ಆಗಿ ದಸರಾ ನೋಡೋಣ ಅಂತಿದ್ದೆ. ಎಲ್ಲ ಹಾಳು ಮಾಡ್ಬಿಟ್ಟಲ್ಲಮ್ಮ. ಸರಿ, ಯಾರ ಮನೆಗೆ ಹೋಗ್ತಾರೆ ಇವಾಗ ನಾವು? ನಮಗೆ ಬೇಕಾದವರೊಬ್ರು ಮನೆಗೆ. ಬೇಕಾದವರ? ಯಾರು? ಇನ್ನು 5 ನಿಮಿಷ ವೆಯ್ಟ್ ಮಾಡು, ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿನಗೆ ಗೊತ್ತಾಗುತ್ತೆ. ಸರಿ. ಯಾಕೋ ನಿಮ್ಮ ಅರ್ಪಿತಾ ಆಂಟಿ ಕೋಪ ಮಾಡ್ಕೊಂಡಂಗಿದೆ. ಏನ್ ಅರ್ಪಿತಾ ಆಂಟಿ, ಬೇಜಾರ್ ಮಾಡ್ಕೊಂಡಿದ್ದೀರಾ? ನಾನು ಅಡ್ಗೆ ಮಾಡ್ಬಾರ್ದಂತೆ, ಹೋಗಿ ರೆಸ್ಟ್ ತಗೋಬೇಕಂತೆ. ನಂಗೆ ಅವಮಾನ ಮಾಡ್ತಾವ ಸಾಕ್ಷಿ. ನೀವ್ ಆರಾಮಾಗಿರಿ ಅಂತ ಅವಳು ಹೇಳಿದ್ಲ ಅಷ್ಟೇ, ಅದ್ರಲ್ಲಿ ಅವಮಾನ ಏನ್ ಬಂತು? ನೀ ಸುಮ್ನಿರೋ ಆರ್ಯ.
ಏನ್ ಅರ್ಪಿತಾ ಆಂಟಿ ಬೇಜಾರು ಮಾಡ್ಕೊಂಡಿದ್ದೀರಾ? ನಾನು ಅಡುಗೆ ಮಾಡಬಾರ್ದಂತೆ, ಹೋಗಿ ರೆಸ್ಟ್ ತಗೋಬೇಕಂತೆ. ನನಗೆ ಅವಮಾನ ಮಾಡ್ತಾಳ ಸಾಕ್ಷಿ. ನೀವು ಆರಾಮಾಗಿರಿ ಅಂತ ಅವಳು ಹೇಳಿದ್ಲು ಅಷ್ಟೇ. ಅದ್ರಲ್ಲಿ ಅವಮಾನ ಏನ್ ಬಂತು? ನೀ ಸುಮ್ಮನಿರು ಆರ್ಯ. ಅಲೆಗಳ ಮಾತನು ಆಲಿಸುತ್ತೀರವೇ, ಬಲೆಯನು ಬೀಸುವ ಚಂದಿರ ದೂರವೇ, ಏಕಾಂತರ ಮೌನಕ್ಕೆ ತಂಗಾಳಿಯ ಜೊತೆ. ಹ್ಯಾಪಿ ವಿಜಯದಶಮಿ. ಬನ್ನಿ. ಡ್ಯಾಡಿ, ನೀವ್ ಜಾಗ ಬಿಟ್ರೆ ತಾನೇ ಅಮ್ಮ ಬರಕ್ಕಾಗದು. ಬನ್ನಿ. ಬಾ ಅದಿ. ನಾನು ಬರಲ್ಲ. ನನಗೋಸ್ಕರ ಬಾರೋ ಆದಿ, ಪ್ಲೀಸ್. ಹಬ್ಬದ ದಿನ ಹಾಗೆಲ್ಲ ಬೇಜಾರು ಮಾಡ್ಕೋಬಾರ್ದು ಅದೇ. ನಿನ್ನ ನೋಡಿದ್ರೆ ಸೀರೆ ಉಟ್ಕೊಂಡು ಮೊಗ್ಗಿನ ಜಡೆ ಹಾಕೊಂಡಿರೋ ಆ ದಿನೇ ನೆನಪಾಗ್ತಾನೆ. ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಪ್ಪ ನೀನು. ನಾನು ಯಾರು ಗೊತ್ತಾಯ್ತಾ? ನಿಮ್ಮ ಅಜ್ಜಿ. ಎಷ್ಟು ವರ್ಷ ಆಯ್ತು ಅರ್ಥ ನಿನ್ನ ನೋಡಿ. ಕೊನೆಗೂ ಬಂದ್ಯಲ್ಲ, ತುಂಬಾ ಖುಷಿ ಆಯ್ತು. ಇನ್ಮೇಲೆ ಎಲ್ಲೂ ಹೋಗ್ಬೇಡ, ಇಲ್ಲೇ ಇದ್ಬಿಡೆ. ಇಲ್ಲ ಅಮ್ಮ, ದಸರಾ ಹಬ್ಬ ಅಲ್ವಾ, ನಾನು ಆದಿತ್ಯ ಬರಲೇಬೇಕು ಅಂತ ಸಾಕ್ಷಿ ತುಂಬಾ ಹಠ ಮಾಡಿದ್ರು. ಅದಕ್ಕೆ ಬಂದ್ವಿ. ಇಲ್ಲೇ ಇರೋಂಥ ಕಾಲ ನಮಗಿನ್ನೂ ಬಂದಿಲ್ಲ ಅಮ್ಮ. ಪರವಾಗಿಲ್ಲ ಅಂತೀವ್ರೆ, ನೀವು ಇವತ್ತು ಬಂದಿದ್ದು ದೇವಿ ಬಂದಾಗಾಯ್ತು. ಅಯ್ಯೋ, ಏನ್ ಎಲ್ರು ಇಲ್ಲೇ ನಿಂತ್ಕೊಂಡು ಮಾತಾಡ್ಬೇಕಾ? ಬನ್ನಿ ಬನ್ನಿ ಬನ್ನಿ, ಒಳಗ್ ಬನ್ನಿ. ಬಾರೋ ಆದಿ. ನಂಗೆ ಗೊತ್ತಿತ್ತು ನೀವ್ ಯಾವ್ದನ್ ಮರೆದ್ರು ಹೆಸರು ಬೇಳೆ ಪಾಯಸ ಮಾತ್ರ ಮರೆಯಲ್ಲ ಅಂತ, ಅಲ್ವಾ ಡ್ಯಾಡಿ? ನೀವು ಡ್ಯಾಡಿ ಕೋಪ ಮಾಡ್ಕೊಂಡಾಗಲ್ಲ ಹೆಸರು ಬೇಳೆ ಪಾಯಸ ಮಾಡಿ ಪಟಾಯಿಸ್ತಿದ್ರಂತೆ. ಸಾಕ್ಷಿ, ಅಜ್ಜಿ, ನೀವ್ ಯಾವತ್ತಾದ್ರೂ ಡ್ಯಾಡಿ ಅಡ್ಗೆ ಮನೆಗ್ ಬಂದಿರೋದನ್ನ ನೋಡಿದೀರಾ? ಇವತ್ ನೋಡಿ ಅಡ್ಗೆ ಮನೆ ತುಂಬಾ ಸುತ್ತಾಡ್ತಾ ಇದ್ದಾರೆ. ಸಾಕ್ಷಿ, ಹಾಗೇನಿಲ್ಲ. ನನಗೆ ಇದು ಹೆಸರುಬೇಳೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅದನ್ನೇ ಮಾಡಿ ಅಂತ ಹೇಳೋಣ ಅಂತ ಬಂದೆ. ಓಹೋ, ಬರೀ ಪಾಯಸ ಮಾತ್ರ ಇಷ್ಟನಾ, ಇಲ್ಲ ಪಾಯಸ ಮಾಡೋರು ಇಷ್ಟನಾ? ಸಾಕ್ಷಿ, ಹೇ, ದೊಡ್ಡವ್ರನ್ನೆಲ್ಲ ಹಾಗೆ ರೇಗಿಸ್ತಾರೇನೆ. ನಿಂಗೆ ಸಹಾಯ ಮಾಡೋ ಆಗಿದ್ರೆ ಇಲ್ಲಿರೋ ನಡೆಯ ಹೊರಗಡೆ. ಆರ್ತಿ ಅವರೇ, ನಾನಿವತ್ತು ನಿಮಗೆ ಸಹಾಯ ಮಾಡಲ್ಲ. ಯಾವ ಸಹಾಯನೂ ಮಾಡೋದು ಬೇಡ.
ನಾನು ಮಾಡಿರೋ ಪಾಯಸನ ನೀವು ತಿಂದರೆ ಸಾಕು. ಅಜ್ಜಿ ನನ್ಗೆ ನಿಮ್ಗೆ ಇನ್ನೇನ್ ಕೆಲ್ಸ? ನಡೀರಿ, ಅಪ್ಪ ಅಮ್ಮ ಪಾಯಸ ಮಾಡ್ತಾರೆ, ನಾವ್ ತಿನ್ನೋದಷ್ಟೇ. ಸಾಕ್ಷಿ ನೋಡು ಅಮ್ಮ ಸಾಕ್ಷಿ ಅಮ್ಮ ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮುಗಿಲ್ಲ ಹೂವ. ಏನು ಇಬ್ರು ಬ್ರದರ್ಸು ಸೈಲೆಂಟ್ ಆಗಿ ನಿಂತ್ಬಿಟ್ಟಿದ್ದೀರಾ? ನೀನ್ ಕುಣಿಬೇಕಾ? ಹ್ಞೂ, ಮತ್ತೆ ಹಬ್ಬ ಅಂದ್ಮೇಲೆ ಹಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಎಲ್ಲ ಮಾಡ್ಬೇಕಪ್ಪ. ಓ, ನಿಮ್ಮಿಬ್ರು ಹೀರೋಯಿನ್ಸ್ ಇಲ್ಲ ಅಂತ ಬೇಜಾರಾ? ಏ ಸಾಕ್ಷಿ, ಅವತ್ತು ಕಮಿಷನರ್ ಮಗಳು ಮನೆಗೆ ಬಂದಿದ್ಲು. ಅವಳ ಹ್ಞೂ ಕಣೋ, ಅವಳೇ. ಆದಿ ಹುಡುಗಿ ಏನ್ ಬಿಂದಾಸ್ಕೋತಾನೋ. ಫಸ್ಟ್ ಟೈಮ್ ಒಂದಿನ ನಮ್ಮ ಮನೆಗೆ ಬಂದಿದ್ಲು ಕಣೋ. ಫಸ್ಟ್ ಟೈಮು ಹುಡುಗಿರ್ ಮದ್ವೆ ಆಗೋ ಹುಡುಗನ್ ಮನೆಗೆ ಬಂದಾಗ ಹೇಗಪ್ಪ ಇರ್ತಾರೆ? ಸೈಲೆಂಟ್ ಆಗಿರ್ತಾರೆ. ಇವ್ಳು ನೋಡಿದ್ರೆ ಬಂದಿದ್ದೆ ಅರ್ಪಿತಾ ಆಂಟಿಗೆ ಅವಾಜ್ ಹಾಕ್ಬಿಡದ. ಆರ್ತಿ ಅಮ್ಮ ಈ ಮನೆಗ್ ಬಂದ್ರೇನೆ ನಾನು ಆರ್ಯನ್ ಕಟ್ಕೊಳ್ಳೋದು ಅಂತ ಬೇರೆ ಹೇಳ್ಬಿಟ್ಲು ಕಣೋ. ಹೌದಾ? ಅಷ್ಟೊಂದು ಗಟ್ಸಿದ್ಯಾ? ಅಯ್ಯೋ, ಯಾಕೆ ಹೇಳ್ಯಾ? ಇನ್ನು ಏನೇನ್ ಕತೆಗೋ. ಆದಿತ್ಯ ಬಂದ ಅಂತ ನಿನ್ ಪಾರ್ಟಿ ಚೇಂಜ್ ಮಾಡ್ಬೇಡ. ಹುಷಾರಾಗ್ಲಿ, ಕೋತಿ ನಿಂಗಾಗಿದೆ. ಏನಮ್ಮ ಮಾಡ್ತೀನಿ. ಅಲ್ಲಿ ನೋಡಿ ಯಾರು ಬಂದ್ರು. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ. ಈ ಗೊಂಬೆಗಳನ್ನೆಲ್ಲ ನಾನೇ ಅರೇಂಜ್ ಮಾಡಿದ್ದು. ಹೇಗಿದೆ? ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆ ಅಮ್ಮ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಂದ್ರೆ ಬನ್ನಿ 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 ಬನ್ನಿ. ಇವತ್ತು ದಸರಾ ಹಬ್ಬ ಅಂದ್ರೆ ನವರಾತ್ರಿ. ಇವತ್ತು ಬನ್ನಿ ಎಲೆ ಕೊಟ್ರೆ ತುಂಬಾ ಒಳ್ಳೇದಂತೆ, ಅದಕ್ಕೆ ನಾವಿಬ್ರು ಬನ್ನಿ ಎಲೆ ಕೊಡೋಣ ಅಂತ ಬಂದ್ವಿ. ಒಂದು ನಿಮಿಷ, ಬನ್ನಿ ಎಲೆ ಕೊಟ್ಟರೆ ತುಂಬ ಒಳ್ಳೇದು ಅಂತ ಬರೀ ಮಾತಲ್ಲಿ ಹೇಳಿದ್ರೆ ಸಾಲದು. ವಿಜಯದಶಮಿ ದಿವಸ ಬನ್ನಿ ಎಲೆ ಯಾಕೆ ಕೊಡ್ತಾರೆ ಅಂತ ಗೊತ್ತಾ ನಿನಗೆ? ಓ, ಗೊತ್ತು. ಓ, ಗೊತ್ತಾ? ಹೇಳಿ ನೋಡೋಣ ಹಾಗಾದ್ರೆ. ಅದು ದ್ವಾಪರ ಯುಗದಲ್ಲಿ ನಂಗಿಂತ ಚೆನ್ನಾಗಿ ಇವಳೇ ಹೇಳ್ತಾಳೆ. ಹೇಳ. ನಾನಾ? ಯಾಕೆ ಬರಲ್ವಾ? ಗಂಡ್ಬೀರಿ ತರ ಮಾತಾಡಕ್ ಮಾತ್ರ ಬರದಾ? ನನಗೆಲ್ಲ ಗೊತ್ತು, ಹೇಳ್ತೀನಿ. ನಾಚ್ಕೋಬೇಡಮ್ಮ, ಹೇಳು. ಡ್ಯಾಡ್, ಇವಳು ನಾಚ್ಕೊಂಡ್ರೆ ಕೈಲಿರೋ ಬನ್ನಿ ಎಳೆ ಬಾಡೋಗತ್ತಷ್ಟೇ. ಹಿಂದೆ ದ್ವಾಪರ ಯುಗದಲ್ಲಿ ಪಾಂಡವರು ಅಜ್ಞಾತವಾಸಕ್ಕೆ ಹೋಗ್ಬೇಕಂದ್ರೆ ಅವ್ರ ಆಯುಧಗಳನ್ನೆಲ್ಲ ಬನ್ನಿ ಮರದ ಮೇಲೆ ಮುಚ್ಚಿಟ್ಟಿದ್ರಂತೆ. ಹಾ, ಆ ಅಜ್ಞಾತವಾಸ ಮುಗಿದ್ಮೇಲೆ ಬಂದು ನೋಡಿದ್ರೆ ಆ ಆಯುಧಗಳೆಲ್ಲ ಅಲ್ಲೇ ಇತ್ತಂತೆ. ಬನ್ನಿ ಮರ ಅವ್ರ ಆಯುಧಗಳನ್ನ ಕಾಪಾಡಿದಕ್ಕೆ ಪಾಂಡವರು ಆ ಮರಕ್ಕೆ ಪೂಜೆ ಮಾಡಿದ್ರಂತೆ. ಪಾಂಡವ್ರ ಶಕ್ತಿನ ಅದು ಕಾಪಾಡೋದ್ರಿಂದ ನಾವು ಬನ್ನಿ ಎಲೆ ಕೊಟ್ರೆ ಎಲ್ಲಾ ಕೆಲಸದಲ್ಲೂ ಜಯ ಸಿಗುತ್ತಂತೆ. ಪರವಾಗಿಲ್ವೇ, ನೀವಿಬ್ರು ಚೆನ್ನಾಗೇ ತಿಳ್ಕೊಂಡಿದ್ದೀರಾ. ಥ್ಯಾಂಕ್ಸ್. ನಿಮ್ಗೆ ದೇವ್ರು ಒಳ್ಳೇದು ಮಾಡಮ್ಮ. ಸಾಕ್ಷಿ, ಯಾಕೆ ಪಟ್ಟದ ರಾಜಾರಾಣಿನ ದೂರ ದೂರ ಇಟ್ಟಿದ್ಯಾ? ಯಾಕೆ ಅಂದ್ರೆ ನಮ್ಮನೆ ಪಟ್ಟದ ರಾಜ, ನಮ್ಮನೆ ಪಟ್ಟದ ರಾಣಿ ಇಬ್ರು ದೂರ ದೂರ ಇದಾರಲ್ಲ, ಅದಕ್ಕೆ. ರಾಜ ಅವರಿಬ್ರು ಮಕ್ಳು ಜೊತೆ ಇದ್ದಾರೆ,
ಒಬ್ಬ ಮಗನ ಜೊತೆ ಇದ್ದಾರೆ. ಅವರಿಬ್ರು ಯಾವಾಗ ಒಂದಾಗ್ತಾರೆ ಗೊತ್ತಿಲ್ಲ, ಅದಕ್ಕೆ ದೂರ ದೂರ ಇಟ್ಟಿದ್ದೀನಿ. ಇನ್ಮುಂದೆ ಪಟ್ಟದ ರಾಜ ರಾಣಿ ದೂರ ದೂರ ಇರಲ್ಲ. ಕನಸಿನ ಬಾಗಿಲು ತೆರೆದಿಡು ಜೀವವೇ, ಸಹಚರಿ ಇಲ್ಲದ ದಿನಚರಿ ಭಾರವೇ, ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ. ಮಕ್ಳ ಆರತಿ ಮಾಡಿ. ಆರತಿ, ಇನ್ನೊಂದು ಹಾಡು ಹೇಳಮ್ಮ. ನೀ ಸಿಗದೆ ಬಾಳೊಂದು ಬಾಳಿ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳಿ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನೀ ಸಿಗದೆ ಬಾಳಲು ಬಾಳೆ ಕೃಷ್ಣ. ಒಂದು ನಿಮಿಷ, ನನ್ನೊಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ. ಬನ್ನಿ ಎಲ್ಲ ಕೊಟ್ಟಲ್ಲ ಇವರಿಬ್ರು, ತುಂಬಾ ಚೆನ್ನಾಗಿ ದೇವ್ರನ್ನ ಮಾಡ್ತಾರೆ. ಆಡ್ತಾನ? ಹೌದೇನೋ? ಹಾಡಿ ಹಾಗಾದ್ರೆ. ಯಾರೋ ಒಬ್ರು ಡಲ್ಲಾಗಿ ಯಾರ ಬಗ್ಗೆನೂ ಯೋಚನೆ ಮಾಡ್ತಾ ನಿಂತಂಗಿದೆ. ಪಾಪ ಇವ್ರಿಗೂ ಹಾಡು ಹೇಳಕ್ಕೆ ಯಾರು ಇಲ್ವಲ್ಲ, ಅದಕ್ಕೆ ಬೇಜಾರು ಅನ್ಸುತ್ತೆ. ಯಾರೋ ಪಾರ್ಟ್ನರಿಗೆ ಕಾಯ್ತಾ ಇರ್ಬೇಕು. ಅಯ್ಯೋ ಇಲ್ಲಪ್ಪ, ನಾನು ಯಾರಿಗೂ ಕಾಯ್ತಾ ಇಲ್ಲ. ಹೌದಾ?
ಹಾಗಾದ್ರೆ ಬಂದಿರೋರ್ನ ವಾಪಸ್ ಕಳಿಸ್ಬಿಡೋಣ ಅಲ್ವಾ? ಓಕೆ. ಯಾರು ಬಂದಿದ್ದಾರೆ? ಕಣ್ಣಲೆ ಬಚ್ಚಿಡಲ ನನ್ನಲೆ ಮುಚ್ಚಿಡಲ ಹೇಗಪ್ಪ ಕಾಪಾಡಲಿ ಚಿನ್ನದಂತ ಹುಡುಗ ನನ್ನೋನು ನನ್ನ ಬಳಗ ಇವನು ಗೊತ್ತೇನು ನಂದೇ ದೃಷ್ಟಿಯೇನು ಹೇ ಚಿನ್ನ ಮುಚ್ಚಿಟ್ಟರು ಬಚ್ಚಿಟ್ಟರು ನಿನ್ನೊಳಗೆ ಹಾಯಾಗಿರುವೆ. ಹೇ ಚಿನ್ನ ನಾನೆಂದಿಗೂ ನಿನ್ನೊಲವಿಗೆ ನಂಬಿಕೆಯ ನೆರಳಾಗಿರುವೆ. ಬೊಂಬೆಯಂಥ ಹುಡುಗಿ ನನ್ನೋಳು ಹಾಲು ಜನ್ಮ ಮನಸ್ಸು ಗೊತ್ತೇನು ನಂದೇ ದೃಷ್ಟಿ ಏನು.